ಇಡೀ ಪ್ರಪಂಚನೇ ಕಾಯ್ತಿರುವ ಸಂಚಿಕೆ ಇದು. ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇಡೀ ಪ್ರಪಂಚನೇ ಕಾಯ್ತಾ ಇತ್ತು, ರೋಹಿಣಿನ ಮನೆಯಿಂದ ಆಚೆ ಹಾಕಬೇಕು, ರೋಹಿಣಿ ಮನೇಲಿ ಇರೋದು ಬೇಡ, ಯಾಕೆಂದರೆ ಸಿಕ್ಕಾಪಟ್ಟೆ ಮೋಸ ಮಾಡ್ತಿದ್ದಾಳೆ ಮನೋಜನ್ಗೆ, ಮನೆಯವ್ರಿಗೆ, ಎಲ್ಲರಿಗೂ ಕೂಡ ಅಂತೇಳಿ ಎಲ್ಲರೂ ಕೂಡ ನನಗೆ ಸಿಕ್ಕಾಪಟ್ಟೆ ಕಮೆಂಟ್ ಆಗ್ತಾಯಿದ್ರು. ಆ ಟೈಮ್ ಇವತ್ತಿನ ದಿನ ಹತ್ರ ಬಂದಿದೆ. ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ಇನ್ನೇನು ಸೂರ್ಯ ಎಲ್ಲ ಸ್ಟೋರಿನೂ ಹೇಳಿ ಆಯಿತು. ಇನ್ನು ಅವಳು ಮುಖವಾಡ ಕೂಡ ಬಯಲಾಯಿತು. ಇಲ್ಲಿ ಈಗ ಅವಳ ಬಗ್ಗೆ ಕೂಡ ಹೇಳ್ತಾ ಇದ್ದಾನೆ. ಅಂದರೆ ಅವಳು ದುಬೈ ಅಂತ ಹೇಳ್ಕೊಂಡಿದ್ದಲ್ವ. ಸೊ ಹಾಗಾಗಿ ಅವಳು ಯಾವ ದುಬೈನೂ ಅಲ್ಲ, ಬೊಂಬೆನೂ ಅಲ್ಲ, ಏನೂ ಅಲ್ಲ. ಅವಳು ಊರು ಬಂದುಬಿಟ್ಟು ಇಲ್ಲೇ ಲಚ್ಚನದೇವಳ್ಳಿ ಹತ್ರ ಒಂದು ಹಳ್ಳಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಗ ಹೇಳಿದ ತಕ್ಷಣನೇ ಇನ್ನೂ ಶಾಕು ಮನೆಯವ್ರಿಗೆಲ್ಲ, ಏನ್ರಿ ನೀವು ಇಷ್ಟೊಂದೆಲ್ಲ ಇದು ಮಾಡ್ತಿದ್ದೀರಲ್ರಿ, ಏನ್ರಿ ನೀವು ಅಂತ ಹೇಳ್ಬಿಟ್ಟು ಶ್ರುತಿ ಕೂಡ ಬೈತಾ ಇರ್ತಾಳೆ. ಇನ್ನು ಫೈನಲಿ ರವಿ ಕೂಡ ಹಾಗೆ ಅಂತಾನೆ, ಇನ್ನು ಎಂತೆಂಥ ಸತ್ಯನ ಮುಚ್ಚಿಟ್ಟಿದ್ದಾರೋ, ಏನು ಕಥೆಯೋ, ಇಷ್ಟೊಂದೆಲ್ಲ ಮೋಸ ಮಾಡೋಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅವನು ತುಂಬ ಫೀಲ್ ಮಾಡ್ಕೊತಾನೆ. ನೋಡ್ರಿ ಇವಳು ಯಾವ ರೀತಿ ಎಲ್ಲ ಮಾಡ್ತಿದ್ದಾಳೆ ಅಂತ ನೋಡ್ರಿ, ಅಲ್ಲ ನೋಡ್ರಿ ಇವಳು ಎಂಥ ಕಿಡಿಗೇಡಿ ಇವಳು ಅಂತೇಳಿ ಸಕ್ಕದಾಗಿ ಬೈತಾಳೆ. ಶಾಂತಿ ಭಯ ಮಾತುಗಳೆಲ್ಲ ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ಅಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡ್ತಾ ಇರ್ತಾರೆ. ಇನ್ನು ಏನಮ್ಮ ಶಾಂತಿ, ಇವಳ ನೀನೇ ಕಣೆ ಇಷ್ಟಪಟ್ಟು ತಲೆ ಮೇಲೆ ಒತ್ಕೊಂಡು ಕರ್ಕೊಂಡು ಬಂದಿದ್ದು, ನಾನೇನಾದ್ರು ಇಷ್ಟಪಟ್ಟು ಇವಳ ಮಾಡ್ಕೊಂಬಂದಿದ್ದೇನೆ ಅಂತ ರಂಗನಾಥ್ ಹೇಳ್ತಾನೆ. ಆಗ ಅವಳಿಗೆ ಇನ್ನೂ ಸಿಟ್ಟು ಬಂದ್ಬಿಟ್ಟು ರೋಹಿಣಿನ ಹೋಗಿ 2 ಬಾರಿಸ್ಬಿಟ್ಟು, ಏನು ಸುಮ್ಮನೆ ತಳ್ಳೋದೇನು, ಬಾರಿಸೋದೇನು, ಹೊಡೆಯೋದೇನು, ನೋಡೆ ನಿನ್ನಿಂದ ನೋಡೆ ನಾನು ಎಂತೆಂಥ ಮಾತೆಲ್ಲ ಕೇಳಬೇಕು ನೋಡೆ ನಂಗ್ಲಿ ನೋಡು ಯಾವ ಥರ ಎಲ್ಲ ಮಾತಾಡ್ತಿದ್ದಾರೆ ನೋಡು. ತಲೆ ಮೇಲೆ ಹೊತ್ಕೊಂಡಿದ್ನಲ್ಲೇ ನಿನ್ನ ನನ್ನ ಮೆಚ್ಚಿರೋ ಸೊಸೆ ಅಂತೇಳಿ ನನ್ನ ಮಗನಿಗೆ ನೀನು ಮದುವೆ ಆಗಿರೋ ಹುಡುಗಿ, ನನ್ನ ಮಗನಿಗೆ ಸೆಕೆಂಡ್ ಹೆಂಡ್ತಿ ಆಗ್ಬಿಟ್ಟಿಯಾ, ಸೆಕೆಂಡು ಗಂಡನ ಹೆಂಡ್ತಿ ಆಗ್ಬಿಟ್ಟಿಯಾ ಅಂತೇಳಿ ಹೇಳ್ತಾ ಇರ್ತಾಳೆ. ನನಗೆ ಅದು ಹೇಳೋಕ್ಕೆ ಬರ್ತಾಯಿಲ್ಲ. ಸೊ ಹಾಗಂದ ತಕ್ಷಣವೇ ಇನ್ನು ಅತ್ತೆ ಪ್ಲೀಸ್ ಅತ್ತೆ ದಯವಿಟ್ಟು ಕ್ಷಮಿಸ್ಬಿಡಿ ಅತ್ತೆ, ನಿಮ್ಮ ಅತ್ತೆ ಅಂದರೆ ನಿನ್ನ ಮಗ ಅಂದರೆ ತುಂಬ ಇಷ್ಟ ಅತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡಿದೆ ಅತ್ತೆ, ಮಾವ ನೀನಾದರೂ ಕಾಪಾಡಿ ಮಾವ ಅಂತೇಳಿ ರಂಗನಾಥ್ ಅವ್ರದ ಕಾಲಿಡ್ಕೊಳಕ್ಕೆ ಹೋಗ್ತಾಳೆ. ರಂಗನಾಥ್ ಏನೂ ರೆಸ್ಪೆಕ್ಟ್ ಮಾಡ್ತಾರಲ್ಲ. ಸೊ ಕಾಲಿಡ್ಕೊಂಡ್ರೆ ಆ ಕಾಲೇ ತೆಗೆದ್ಬಿಟ್ಟು ಸೈಡಿಗೆ ಹೋಗಿ ನಿಂತ್ಕೊತಾರೆ. ಅವಳಿಗಿನ್ನ ಯಾರು ದಿಕ್ಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಸೊ ನೋಡಿ, ಹೆಣ್ಣಿನ ಜೀವನ ಮುಚ್ಚಿಟ್ರೆ ಎಷ್ಟು ಕಷ್ಟ ಅನ್ನೋದು ಈ ಸೀರಿಯಲಲ್ಲಿ ಮುಖಾಂತರ ಅರ್ಥ ಆಗುತ್ತೆ. ಯಾವತ್ತೂ ಜೀವನದಲ್ಲಿ ಏನು ಮುಚ್ಚಿಡಬಾರ್ದು ಅನ್ನೋದು ಒಂದು ಉದಾಹರಣೆ ಅಷ್ಟೇ ಹೆಣ್ಮಕ್ಳಾಗಿ. ಸೊ ಫೈನಲಿ ಈಗ ಲಾಸ್ಟ್ಗೆ ಅವಳು ತುಂಬ ಬೇಜಾರು ಮಾಡಿಕೊಂಡು ಮನೋಜ್ನ ಹತ್ರ ಹೋಗಿ ಕನ್ವಿನ್ಸ್ ಮಾಡ್ತಾಳೆ. ಮನೋಜ ನೀನಾದರೂ ಅರ್ಥ ಮಾಡ್ಕೊ ಮನೋಜ್, ನೀನಂದರೆ ತುಂಬ ಇಷ್ಟ ಮನೋಜ್ ಅಂತೇಳಿ. ರಂಗನಾಥ್ ಇದ್ಕೊಂಡು, ನೋಡಮ್ಮ ನೀನು ಇದು ತಪ್ಪು ಮಾಡಿದೆಯಲ್ಲ, ಈ ತಪ್ಪನ್ನ ಯಾವತ್ತೂ ಕ್ಷಮಿಸೋಕ್ಕಾಗಲ್ಲ ತಾಯಿ. ಯಾಕೆ ಅಂತಂದರೆ ನಿನಗೆ ಆ ದೇವ್ರು ಕೂಡ ಕ್ಷಮಿಸಲ್ಲ. ನಾನಾದರೂ ಕ್ಷಮಿಸಿದ್ರೆ ಏನೋ ಗೊತ್ತಿಲ್ಲ, ಆದರೆ ನೀನು ಮಾಡಿರೋ ತಪ್ಪನ್ನ ದೇವ್ರು ಕೂಡ ಕ್ಷಮಿಸಲ್ಲ ತಾಯಿ. ನಾನು ಒಂದಿನ ನಿನ್ಗೆ ಹೇಳಿದ್ದೆ, ಒಂದಿನ ಪ್ರಮಾಣ ಮಾಡಬೇಕಾದಾಗ, ಅವಾಗೊಂದ್ಸರಿ ಕಾಗೆ ಸುಬ್ಬನ ಅದ್ಯಾರನ್ನೋ ಕರ್ಕೊಂಡು ಬಂದು ಮೋಸ ಮಾಡಿದ್ದೆಲ್ಲ ಮೇಕೆ ಮಂಜಣ್ಣನ ಅವತ್ತು ಪ್ರಮಾಣ ಮಾಡಿಸ್ಕೊಂಡಿದ್ದೆ. ಪ್ರಮಾಣ ಕೂಡ ಮಾಡಿದ್ದೆ ನೀನು, ಏನು ತಪ್ಪು ಮಾಡಲ್ಲ ಇನ್ಮೇಲೆ ಅಂತ. ಏನಾದರೂ ಇದ್ದರೂ ಇನ್ನೂ ಮುಚ್ಚಿಡ್ಬೇಡ ಹೇಳು ಅಂತ ಕೂಡ ಕೇಳಿದ್ವಿ ನಾವು, ಆದರೆ ನೀನು ಹೇಳೇ ಇರಲಿಲ್ಲ. ಇವತ್ತು ನಾವು ಕ್ಷಮಿಸಿಲ್ಲ ಅಂತಂದ್ರು ಆ ದೇವ್ರು ಕೂಡ ಕ್ಷಮಿಸಲ್ಲ ನಿನ್ನ ಅಂತ ಹೇಳ್ಬಿಟ್ಟು ರಂಗನಾಥ್ ಹೇಳ್ತಾನೆ. ಇನ್ನು ಹೋಗಿ ಮನೋಜ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾಳೆ, ಮನೋಜ್ ನೀನಾದರೂ ಅರ್ಥ ಮಾಡ್ಕೊ ಮನೋಜ್, ನೀನಂದರೆ ತುಂಬ ಇಷ್ಟ ಮನೋಜ್ ಅಂದಾಗ ಥೂ ನಿನ್ನ ಅಂತೇಳಿ ಉಗೀತಾನೆ. ಅಮ್ಮ ನೋಡಮ್ಮ ಇವಳು ಎಷ್ಟು ಕೆಟ್ಟದ ಅಭಿನಯ ಮಾಡ್ತಿದ್ದಾಳೆ ನೋಡಮ್ಮ ಇವಳು, ಏಯ್ ಥೂ ನಿನ್ನಜ್ಜಿ ಇಕ್ಕೆ ಯಾತೆತ್ತೋ ಬಾಯಿ ಬಂದಂಗೆಲ್ಲ ಬೈತಾ, ನಾವು ಹೇಳೋಕ್ಕೆ ಬರೋದಿಲ್ಲ, ಅಷ್ಟು ಕೆಡ್ದಾಗ ಬೈತಾ ಇರ್ತಾನೆ. ಸೊ ನಿನ್ನಂತ ಹೇಳ್ತೀನಿ ನಾನು ಮದುವೆ ಮಾಡ್ಕೊಂಡೇನೆ, ನೀನು ನನಗಿಷ್ಟೊಂದು ಮೋಸ ಮಾಡೋದಾ? 2 ವರ್ಷ ನಿನ್ನ ಜೊತೆ ರೂಮ್ ಒಳಗಡೆ, ಯಪ್ಪ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. 2 ವರ್ಷ ನಿನ್ನಂಥ ಕೆಟ್ಟ ಉಳು ಜೊತೆ ನಾನು ಜೀವನ ಮಾಡಿಬಿಟ್ನಲ್ಲೇ. ಅಲ್ಲ ಕಣೆ, ನಾನು 5 ಡಿಗ್ರಿ ಮನೋಜ ಅಂತ ಹೇಳ್ಕೊತಿದ್ನೆ ಎಲ್ಲರಿಗೂ. ನಾನು ಯಾವತ್ತೂ ಒಂದು ಮುಟ್ಟಿರೋ ವಸ್ತುನ ಸೆಕೆಂಡೇ ಮುಟ್ಟಲ್ಲ ಕಡೆ, ಅಂಥದ್ರಲ್ಲಿ ನೀನು ನನ್ನ ಸಂಗಾತಿಯಾಗಿ ಬಂದ್ಬಿಟ್ಟಿಯಲ್ಲಿ ಅಂತೇಳಿ ಕುತ್ತಿಗೆನ ಇಸ್ಕಕ್ಕೆ ಹೋಗ್ಬಿಡ್ತಾನೆ. ರವಿ ಹೋಗ್ಬಿಟ್ಟು ಬಿಡೋ ಮನೋಜ ಅಂತೇಳಿ ಬಿಡಿಸ್ಕೊತಾನೆ. ಆವಾಗ ಬಿಡ್ತಾನೆ ಅವನು. ಮತ್ತೆ ಬರ್ತಾಳೆ ರಿಕ್ವೆಸ್ಟ್ ಮಾಡೋಕ್ಕೆ, ಪ್ಲೀಸ್ ಮನೋಜ್ ಅರ್ಥ ಮಾಡ್ಕೊಳ್ಳಿ ಮನೋಜ್, ನಾನು ಮಾಡಿರೋದು ತಪ್ಪೇ ಮನೋಜ್, ಆದರೆ ಈ ಮನೇನ ನಾನು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ಮನೋಜ್. ನಿನ್ನ ಜೊತೆ ಜೀವನ ಮಾಡಿದ್ನಲ್ಲ 2 ವರ್ಷ, ಆ 2 ವರ್ಷ ಜೀವನದಲ್ಲಿ ನಾನು ಯಾವುದೂ ತಪ್ಪು ಮಾಡಿಲ್ಲ ಮನೋಜ್. ಮೊದಲು ನನಗೆ 6 ತಿಂಗಳಿಗೆ ಗಂಡ ಸತ್ತದ, ಅದಕ್ಕೋಸ್ಕರ ಏನು ಮಾಡಬೇಕಿತ್ತೇಳು ಅಂತ ಹೇಳ್ಬಿಟ್ಟು ಗಂಡನ ಹತ್ರ ಹೇಳ್ತಾಳೆ. ಇದೇ ಮತ್ತು ಮೊದಲೇ ಹೇಳಿದರೆ ಚೆನ್ನಾಗಿರ್ತಿತ್ತು ಅವಳು.
ಸೊ ಇನ್ನೇನು ಎಷ್ಟೇ ಬೇಡ್ಕೊಂಡ್ರು ಕೂಡ ಪ್ಲೀಸ್ ಮನೋಜ್ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಅವನಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಮನೋಜು ನೀನು ಏನೇ ಹೇಳಿದ್ರು ನೀನು ಮಾತ್ರ ನನ್ನ ಹೆಂಡ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ ಕಣೆ. ನಿನ್ನಂಥ ಹೆಣ್ಣಿನ ಜೊತೆ ನಾನು 2 ವರ್ಷ ಜೀವನ ಮಾಡಿದ್ನಲ್ಲ, ನನಗೆ ನಾನೇ ಅಸಹ್ಯ ಪಟ್ಕೊತಿದ್ದೀನಿ ಅಂಥೇಳಿ ಅರ್ಚ್ಕೊಬಿಡ್ತಾನೆ. ಅವನಿಗೆ ಕೋಪ ಬಂದುಬಿಟ್ಟು ಸಿಕ್ಕಾಬಟ್ಟೆ ಸಿಟ್ಟು ಬರುತ್ತೆ. ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ನನ್ನ ಪಾಡಿ ನನ್ನ ಬಿಟ್ಟುಬಿಡು, ಫಸ್ಟು ನಿನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾನೆ. ಮನೋಜ್ ಆ ರೀತಿ ಮಾಡಬೇಡ ಮನೋಜ್, ಪ್ಲೀಸ್ ಮನೋಜ್ ಅಂತೇಳಿ ಮತ್ತೆ ರಿಕ್ವೆಸ್ಟ್ ಮಾಡ್ತಾಳೆ. ಮನೋಜ್ ಅಂತ ಕರಿಬೇಡ ನೀನು ಅಂತೇಳಿ ಮತ್ತೆ ಕೂಗಾಡ್ತಾನೆ. ಮತ್ತು ಇಲ್ಲಿ ಶ್ರುತಿ ಬಂದುಬಿಟ್ಟು, ಅಲ್ಲ ರೀ, ನಿಮ್ಗೇನಾದರೂ ಒಂದು ಚೂರಾದರೂ ಕಾಮನ್ ಸೆನ್ಸ್ ಏನಾದರೂ ಇದೆಯಾ? ನೀವು ಯಾಕ್ರಿ ಈ ರೀತಿ, ಯಾಕ್ರಿ ಈ ಥರ ಎಲ್ಲ ಮಾಡ್ತೀರಾ? ಅಲ್ರಿ, ಒಂದು ಮಾತಾದರೂ ಹೇಳ್ಬೋದಿತ್ತಲ್ವ ನೀವು, ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡ್ರಿ ನೀವು ಅಂತೇಳಿ ಶ್ರುತಿ ಹೇಳ್ತಾಳೆ. ಇನ್ನು ಫೈನಲಿ ತುಂಬ ಬೇಜಾರು ಮಾಡಿಕೊಂಡು ರೋಹಿಣಿ ಹತ್ಕೊಂಡು ಗೋಳಾಡಿಕೊಂಡು ಎಲ್ಲರನ್ನೂ ಕನ್ವಿನ್ಸ್ ಮಾಡ್ಕೊತಾಳೆ. ಮಾವ ನೀನಾದರೂ ಅರ್ಥ ಮಾಡ್ಕೊಳ್ಳಿ ಮಾವ ಅಂತ ಹೇಳ್ಬಿಟ್ಟು ಮತ್ತೆ ಬರ್ತಾಳೆ. ಅತ್ತೆ ಹತ್ರನೂ ಬರ್ತಾಳೆ. ಅತ್ತೆ ಅರ್ಥ ಮಾಡ್ಕೊಳ್ಳಿ ಅತ್ತೆ, ಪ್ಲೀಸ್ ಅತ್ತೆ, ನಾನು ಮಾಡಿರೋದು ತಪ್ಪೇ ಅತ್ತೆ, ಆದರೆ ಏನೋ ಒಂದು ಈ ಥರ ಪ್ರಾಬ್ಲಮಿಂದ ತಪ್ಪು ಮಾಡಿಬಿಟ್ಟಿದ್ದೀನಿ ಅತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೇ ಪ್ರಾಬ್ಲಮಿಂದ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ, ನೀನು ಒಂದು ಎಣ್ಣೆನೆ ನೀನು, ಇಷ್ಟೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟು ಈ ರೀತಿ ನಮ್ಮಂತರ ಜೊತೆ ನೀನು ಜೀವನ ಮಾಡ್ತಿದ್ದೀಯಲ್ಲ, ನೀನೊಂದು ಹೆಣ್ಣ ಅಂತೇಳಿ ಬೈತಾಳೆ. ಮತ್ತೆ ಹೋಗ್ತಾಳೆ ರಂಗನಾಥ್ನ ಹತ್ರ. ರೋಹಿಣಿ, ಮಮ್ಮ ನೀನಾದರೂ ಅರ್ಥ ಮಾಡ್ಕೊಡು ಮವ, ಪ್ಲೀಸ್ ಮಮ್ಮ, ಒಂದೇ ಒಂದು ಅವಕಾಶ ಕೊಡು ಮಮ್ಮ, ನಾನು ಈ ಮನೇಲಿ ಜೀವನ ಮಾಡಬೇಕು ಅಂತ ಹೇಳಿ ಬೇಡ್ಕೊತಾಳೆ. ನೋಡಮ್ಮ, ಒಂದೇ ಒಂದು ಮಾತು, ನಿನಗೆ 2 ಅಲ್ಲ 3 ಮದುವೆ ಆಗಿರಲಿ, ಈ ಮನೆ ಸೊಸೆಯಾಗಿ ಸ್ಪೀಕರ್ಸ್ಕೊಂತಿದ್ದೆ, ಒಂದೇ ಒಂದು ಮಾತು ನನ್ನ ಹತ್ರ ನೀನು, ಹಿಂಗಿದ್ದೀ ಪರಿಸ್ಥಿತಿ, ನಿನ್ನ ಮಗನ ನಾನು ಇಷ್ಟಪಡ್ತಿದ್ದೀನಿ ಮಮ್ಮ, ಹೇಗಾದರೂ ಮಾಡಿ ಒಪ್ಸು ಮಾವ, ನಾನು ಮದುವೆ ಮಾಡ್ಕೋಬೇಕು ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಆಗೋಗ್ತಿದ್ದಲ್ಲ ತಾಯಿ. ನಿನ್ನ ಜೀವನದಲ್ಲಿ ಇದೆಲ್ಲ ನಡೆದಿರೋದು ನನ್ನ ಹತ್ರ ಶೇರ್ ಮಾಡ್ಕೋಬೋದಿತ್ತಲ್ಲ, ಆವಾಗ ನಾನು ಅವಕಾಶ ಕೊಟ್ಟು ಮನೋಜನ್ಗೆ ಒಪ್ಪಿಸಿ ಮದುವೆ ಮಾಡ್ತಿದ್ನಾ? ಆದರೆ ನೀನು ಮಾಡಿದ್ದೇನು, ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ನೋವುಗಳನ್ನ, ಎಲ್ಲ ಸತ್ಯನೂ ಕಹಿನ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಮ್ಮೆಲ್ಲರಿಗೂ ಮೋಸ ಮಾಡಿದೆ. ಆದರೆ ಹೀಗೇಗೂ ನಿನ್ನ ಕ್ಷಮಿಸೋಕ್ಕಾಗುತ್ತೆ? ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ ಅಂತೇಳಿ ಹೇಳ್ಬಿಡ್ತಾನೆ. ಆವಾಗ ಶಾಂತಿ ಬಂದು ಚಪ್ಪಾಳೆ ಹೊಡಿತಾಳೆ. ರಂಗನಾಥಪ್ಪನವರೇ, ನೀವೆಲ್ಲಿ ಕ್ಷಮಿಸ್ಬಿಡ್ತೀರೋ ಅಂತ ಅಂದ್ಕೊಂಡಿದ್ದೆ, ಒಳ್ಳೆ ಡಿಸಿಷನ್ನ ತೊಗೊಂಡೆ, ಆಯಿತು ಬಿಡಿ ನೀವು, ಈಗ ನಾನು ನಿಮ್ಮ ಮಾತಿಗೆ ಒಪ್ಕೊಂಡೆ, ನೋಡೆ ಅವರೇ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ, ಈಗ ಮನೆ ಬಿಟ್ಟು ಆಚೆ ಹೋಗ್ತೀಯೋ ಹೋಗಲ್ವ ಅಂತೇಳಿ ಶಾಂತಿ ಮತ್ತೆ ಬೆಳ್ಳು ಮಾಡಿ ತೋರಿಸ್ತಾ ಇದ್ದಾಳೆ. ಆದರೆ ರೋಹಿಣಿ ಬದ್ಮಾಮ್ಲಿ ಬಿದ್ದುಬಿಟ್ಟು, ಇಲ್ಲ ಅತ್ತೆ ನಾನು ಹೋಗಲ್ಲ, ನಾನು ಯಾಕತ್ತೆ ಹೋಗಬೇಕು, ನಿನ್ನ ಮಗನ ಹತ್ರ ತಾಳಿ ಕಟ್ಸ್ಕೊಂಡಿದ್ದೀನಿ ನಾನು, ಈ ಮನೆ ಸೊಸೆ ನಾನು, ನನ್ನ ಅತ್ತೆರಿದ್ದಾರೆ, ನನ್ನ ಮಾಮ ಇದ್ದಾನೆ, ನನ್ನ ಗಂಡ ಇದ್ದಾನೆ, ನನ್ನ ಮೈದ್ನರಿದ್ದಾರೆ, ನನ್ನ ವಾರ್ಗಿತ್ತರಿದ್ದಾರೆ ಅಂತ ಅಲ್ಲೇ ದಿವನ ಮೇಲೆ ಕುತ್ಕೊತಾಳೆ. ಏನೇ ನಿನ್ಗೆ ಯಾರೇ ಇದ್ದಾರೆ ಇಲ್ಲಿ, ಇಂಥ ದೊಡ್ಡ ಮೋಸ್ಕಾತಿಗೆ ಈ ಮನೆ ಜಾಗ ಇತ್ತಂತ ಅಂದ್ಕೊಂಡಿದ್ಯಾ? ಫಸ್ಟು ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಶಾಂತಿ. ಇಷ್ಟು ದಿನ ಇದೆಲ್ಲ ಸತ್ಯ ಹೊರಗಡೆ ಬರಲಿ ಅಂತ ಎಲ್ಲರೂ ಕಾಯ್ತಾ ಇದ್ವಿ, ಈಗ ಇದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ನೋವಾಗ್ತಿದೆ ಮನಸ್ಸಿಗೆ. ಒಂದು ಹೆಣ್ಣಿನ ಜೀವನ ಯಾವ ರೀತಿ ಇರುತ್ತಲ್ವ. ಮತ್ತು ಇವಾಗ ಮನೋಜ ಬಂದುಬಿಟ್ಟು ಅವಳನ್ನ ಹಿಡ್ಕೊಂಡು, ಹೇ ಮನೋಜ ಬಾರ ಹೊರಗಡೆ ಹಾಕಿ ಉಳ್ಳ ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕ್ತಾನೆ. ಅವಳು ಹೊರಗಡೆ ಹಾಕಿರು ಕೂಡ ಮತ್ತೆ ಒಳಗಡೆ ಓಡೋಗ್ತಾಳೆ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಹೋಗೋದಿಲ್ಲ ಅಂತ ಹೇಳಿದ ತಕ್ಷಣವೇ ತುಂಬ ಹತ್ಕೊಂಡು ನಿಂತ್ಕೊತಾಳೆ. ನಾನು ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗಲ್ಲ ಅಂಥೇಳಿ, ನಾನಂತೂ ಈ ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ಕದಲಲ್ಲ, ಏಕೆ ನನ್ನ ಮನೆ ಇದು, ನಾನು ಯಾಕೆ ಹೋಗಲಿ ಅಂತೇಳಿ ದೌರ್ಜನ್ಯ ಮಾಡ್ತಾಳೆ. ಆಗ ಅಂದ ತಕ್ಷಣವೇ ಅವ್ರ ಹತ್ತಿರ ರಿಕ್ವೆಸ್ಟ್ ಮಾಡ್ತಾಳೆ, ಅತ್ತೆ ನೀವು ಒಂದು ಹೆಣ್ಣತ್ತೆ, ನನ್ನ ಕಷ್ಟನೇ ನೀವು ಅರ್ಥ ಮಾಡ್ಕೋಬೋದಲ್ಲ ಅತ್ತೆ ಅಂದಾಗ, ನೀನು ಎಲ್ಲ ಕಷ್ಟ ಸುಖ ನನ್ನ ಹತ್ರ ಹೇಳ್ಕೊಂಡಿದ್ರೆ ನಾನು ಅರ್ಥ ಮಾಡ್ಕೊತಿದ್ದೆ ಕಣೆ, ನಂಗ್ಲಿ ನೀನೇನು ಹೇಳ್ಕೊಂಡಿದ್ದೀನಿ ನನ್ನ ಹತ್ರ ಅಂತ ಹೇಳ್ಬಿಟ್ಟು ಹೇಳಿದಾಗ ಮತ್ತೆ ಮನೋಜನ್ಗೆ ಹೇಳ್ತಾಳೆ, ಮನೋಜ್ ಪ್ಲೀಸ್ ಮನೋಜ್, ನೀನು ತಾಳಿ ಕಟ್ಟಿದ್ದೀನಿ ಮನೋಜ್, ಪ್ಲೀಸ್ ಮನೋಜ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾಳೆ. ಇನ್ನು ಫೈನಲಿ ತಾಳಿ ಕಟ್ಟಿದಿ ಅಂತಂದ್ರಲ್ಲ, ಈ ತಾಳಿ ಕಟ್ಟಿರೋದೇ ನೀನು ಕೊಳ್ಳಲಿಲ್ಲ ಅಂತಂದರೆ ನಾನು ಆರಾಮಾಗೆ ನಿನ್ನ ಆಚೆ ಹಾಕ್ಬೋದಲ್ಲ ಅಂತ ಮನೋಜ್ ಅಂತಾನೆ. ಶ್ರುತಿ ಹತ್ರ ಓಡೋಗ್ತಾಳೆ, ಶ್ರುತಿ ನೀನಾದರೂ ಹೇಳು ಅಂತ. ಆವಾಗ ಶ್ರುತಿ ಒಂದೇ ಮಾತು ಹೇಳ್ತಾಳೆ, ಅಲ್ಲ ರೀ ನೀವು ಕರೆಕ್ಟಾಗಿದ್ದಿದ್ರೆ ನಾನು ಯಾಕ್ರಿ ಹಿಂಗೆ ಮಾಡ್ತಾಯಿದ್ದೆ, ಅಲ್ಲ ರೀ ನೀವೆಂಥ ಎಲ್ಲ ಮೋಸ ಮಾಡಿದ್ರೆ ಗೊತ್ತಾ ಅಂತ ಹೇಳ್ಬಿಟ್ಟು, ಯಾವುದೇ ಕಾರಣಕ್ಕೂ ನಾನು ಇದರಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ರವಿ ಹತ್ರ ಬಂದು ರವಿನ ರಿಕ್ವೆಸ್ಟ್ ಮಾಡ್ಕೊತಾಳೆ. ರವಿ ಒಂದೇ ಮಾತು ಹೇಳ್ತಾನೆ, ಏನೆಲ್ಲ ಮಾಡಿದ್ರೆ ಅದಕ್ಕೆ ನೀವು ಇಂಥ ದೊಡ್ಡ ಮೋಸ ಮಾಡಿದ್ದೀರ ನೀವು ಮನೆಗೆ, ಅಲ್ಲ ಒಂದೇ ಒಂದಿನ ಸೂರ್ಯ ಮೀನ ರೂಮ್ ಒಳಗಡೆ ಮಲ್ಕೋತಾರೆ ಅಂತಂದರೆ ಅವ್ರಿಗೆ ಎಷ್ಟೊಂದೆಲ್ಲ ಅವಮರ್ಯಾದೆ ಮಾಡಿದ್ರೆ ನೀವು, ಅವ್ರನ್ನೆಷ್ಟು ಕೇವಲವಾಗಿ ನೋಡಿದ್ರಿ ನೀವು, ಇನ್ನೂ ನಿಮಗೆ ನಾಚಿಕೆ ಆಗಲ್ವ ಈ ರೀತಿ ಕೇಳೋಕ್ಕೆ ಅಂತ ರವಿ ಹೇಳ್ತಾನೆ. ಸಖತ್ತು ಸಿಟ್ಟು ಬಂದುಬಿಡುತ್ತೆ ಯಾರಿಗೆ, ಮನೋಜನ್ಗೆ ಸಿಟ್ಟು ಬಂದುಬಿಟ್ಟು, ತಾಳಿ ಇದ್ದರೆ ತಾನೇ ನೀನು ನನ್ನ ಗಂಡ ಈ ಮನೇಲಿ ಇರೋದು ಅಂತ ಅನ್ನೋದು, ಈ ತಾಳಿನೇ ಇಲ್ಲ ಅಂತಂದರೆ ಅಂತೇಳಿ ತಾಳಿಗೆ ಕೈ ಹಾಕ್ಬಿಡ್ತಾನೆ. ಅಂದರೆ ಎಂಥ ಗಂಡಸೇ ಆಗಲಿ ಹೆಣ್ಮಕ್ಳು ಕೊಳ್ಳಿಗೆ
ತಾಳಿ ಕೈಯಕ್ಕೆ ತೊಪ್ಪೆ. ಸೊ ಹಾಗಾಗಿ ಶಾಂತಿ ಇದ್ರಲ್ಲಿ ಮಾತ್ರ ಕರೆಕ್ಟಾಗಿ ಮಾತಾಡಿದ್ಲು. ಮನೋಜ ಬಿಟ್ಬಿಡೋ, ತಾಳಿ ಕೈ ಹಾಕಿ ಕೀಳ್ಬಿಡ ಕಣೋ, ಏಕೆಂದರೆ ನಾನು ಒಂದು ಹೆಣ್ಣಾಗಿ ಅದನ್ನು ಯೋಚನೆ ಮಾಡ್ತೀನಿ, ತಾಳಿ ಎಲ್ಲ ಕಿತ್ಕೊಬೇಡ ಅವಳ ಹಾಗೆ ಹೊರಗಡೆ ಹಾಕು ಅಂತ ಶಾಂತಿ ಹೇಳ್ತಾಳೆ. ಸೊ ಅದಕ್ಕೋಸ್ಕರ ಅವ್ನು ತಾಳಿಯೆಲ್ಲ ಕೀಳಕ್ಕೆ ಹೋಗೋದಿಲ್ಲ, ಅವ್ರ ಅಮ್ಮನ ಮಾತು ಕೇಳಿ ಸರಿಯಾಗಿದ್ದರೆ ಹೊರಗಡೆ ನಡಿ ಅಂತ ಹೇಳ್ಬಿಟ್ಟು ತಳ್ಳಿಬಿಡ್ತಾನೆ. ಅವಳಾದ್ರೂ ಗಟ್ಟಿ ಪಿಂಡ್, ಅವಳು ಹೋಗೋದೇ ಇಲ್ಲ, ಎಷ್ಟು ಬದ್ದು ಮಾಮೂಲಿ ಬಿದ್ದು ಕೂತ್ಬಿಟ್ಟಿರ್ತಾಳೆ, ನಾನು ಹೋಗೋದಿಲ್ಲ ಅಂಥೇಳಿ. ಮತ್ತು ಸೂರ್ಯ ಹಿಂಗೆ ಗುರಾಯಿಸ್ಕೊಂಡು ಮಕ ನೋಡ್ತಾಳೆ. ಆಗ ಸೂರ್ಯ ಸುಮ್ಮನೆ ಇರ್ತಾನ. ಅಮ್ಮಣಿ ಯಾಕೆ ಅಷ್ಟೊಂದು ಗುರಾಯಿಸ್ತೀಯ, ನೀನು ಎಂತೆಂಥ ಚಾಲೆಂಜ್ ಹಾಕಿದ್ದೀವಿ ಗೊತ್ತೇನು ನನ್ನ ಹತ್ರ, ಕುಕ್ಕೋದು ನೀನು ಕುಕ್ಕೋನು, ನಾನು ಕುಕ್ಕೋಳು, ಹಾಗೆ ಹೀಗೆ ಅಂತೆಲ್ಲ ಸವಾಲಾಗ್ತೆ. ಈಗೇನಾಯಿತು ನಿನ್ನ ಪರಿಸ್ಥಿತಿ, ಅಲ್ಲ ನನ್ನ ಗುರೈಸ್ಕೊಂಡು ನೋಡ್ತಾ ಇದೆಯಲ್ಲ, ನಿನಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೆ ಒಳ್ಳೆಳಾಗಿದ್ರೆ, ಆದರೆ ನೀನು ಕುಕ್ಕ ವಿಷ ಅಂತ ಗೊತ್ತಾಯಿತು, ಅದೇ ನಿನಗೆ ಚಾನ್ಸ್ ಕೊಡೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಅವಾಗ ಏನು ಗುರಾಯಿಸ್ಕೊಂಡು ದೊಡ್ಡದಾಗಿ ನೋಡ್ತಾಳೆ, ಎಲ್ಲ ತಲೆ ಗುಣಗಿಸ್ತಾ ಇರ್ತಾಳೆ, ಇನ್ನೂ ಐತೆ ನಿನಗೆ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇನ್ನು ಎಲ್ಲರೂ ಕೂಡ ಅವಳ ಯಾರು ಕ್ಷಮಿಸಲ್ಲ ಅಂತ ಹೇಳಿ ಆಯಿತು. ದಯವಿಟ್ಟು ಎಲ್ಲರಿಗೂ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊತೀನಿ, ಕ್ಷಮಿಸ್ಬಿಡಿ ಅಂತ ಕೂಡ ಕೇಳ್ತಾಳೆ. ಕಾಲಿಗೆ ಬಿದ್ದರೂ ಅಷ್ಟೇ, ಕೈ ಮುಗಿದ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಹೇಳ್ಬಿಡ್ತಾರೆ. ಸೂರ್ಯ ಅಂತೂ ನಿನ್ನ ಕುಕ್ಕ ಹಾವು ಕಣೆ, ನೀನು ಮಾತ್ರ ಈ ಮನೇಲಿ ಇರ್ಕೂಡ್ದಂತ ಸೂರ್ಯ ಹೇಳ್ತಾನೆ. ಮತ್ತು ನಾನು ಲಾಸ್ಟಿಗೆ ಮನೋಜ್ ಅಂತೂ ಹೇಳೋದಲ್ಲೇ ಹೇಳಿ ಫೈನಲಿ ಅವಳ ಹೊರಗಡೆ ಕರ್ಕೊಂಡು ಬಂದು ಆಚೆ ಬಿಸಾಕ್ಬಿಡ್ತಾನೆ. ಆಚೆ ಬಿಸಾಕಿದ ತಕ್ಷಣನೇ ಅವಳಿಗಂತೂ ತುಂಬ ಫೀಲಾಗಿ ಅಲ್ಲೇ ಹೊತ್ಕೊಂಡು ಗೋಳಾಡಿಕೊಂಡು ಅಲ್ಲೇ ಕೂತಿರ್ತಾಳೆ. ಅವಳು ಹೋಗೋಳೇನು ಸುಮ್ಮನೆ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ರೆ ಇನ್ನೂ ಇದೆ ಟ್ವಿಸ್ಟು. ಎದ್ದೊಳ್ತಾಳೆ, ಎದ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಅವಳನ್ನ ನೋಡೋಕ್ಕೆ ಅಂತ. ಮತ್ತು ಹಿಂದಕ್ಕೆ ತಿರುಗಿ ಎಲ್ಲರನ್ನೂ ಮುಖ ನೋಡಿಕೊಂಡು ನನಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯನಾ, ನಾನು ಮಾತ್ರ ತಪ್ಪು ಮಾಡಿದ್ದೀನಾ, ಮೀನಾ ತಪ್ಪು ಮಾಡಿಲ್ವಾ, ನನ್ನ ವಿಷಯ ಎಲ್ಲ ಗೊತ್ತಿದ್ದು ಮೀನಾ ಹೇಳಲೇ ಇಲ್ಲ ಅಂತೇಳ್ಬಿಟ್ಟು ತಗ್ಲಾಕ್ಬಿಡಿಸ್ತಾಳೆ. ಏನೇ ಹೇಳ್ತಿದ್ಯಾ ನೀನು, ನಂಗ್ಲಿ ಅಂತ ಹೇಳ್ಬಿಟ್ಟು ಶಾಂತಿ ಕೇಳ್ತಾಳೆ. ಹೌದು, ಮೀನಾಗೆ ಎಲ್ಲ ವಿಷಯನೂ ಗೊತ್ತಿತ್ತು, ಹಾಗಾದರೆ ಮೀನನ್ನು ಹೊರಗಡೆ ಹಾಕಿ, ಇವಾಗ ಅವಳು ಮುಚ್ಚಿಟ್ಟಿದ್ದಾಳಲ್ವ, ಈ ಮನೆ ದ್ರೋಹ ಮಾಡಿದಾಳಲ್ವ, ಆದರೆ ಹೊರಗಡೆ ಹಾಕಲ್ಲ ಮೀನನ, ನನಗೊಂದು ನ್ಯಾಯ ಅವಳಿಗೊಂದು ನ್ಯಾಯ ಅಂತೇಳ್ಬಿಟ್ಟು ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಶಾಂತಿ ತುಂಬಾ ಶಾಕ್ ಆಗಿಬಿಡ್ತಾಳೆ. ಆವಾಗ ತುಂಬ ಗಾಬರಿ ಆಗ್ತಾಳೆ ಮೀನಾ ಇಲ್ಲಿ. ಏಕೆ ಅಂತಂದರೆ ಅಯ್ಯೋ ಇವಳು ತಗ್ಲಾಕ್ಬಿಟ್ಲಲ್ಲಪ್ಪ ನನ್ನ ಅಂತೇಳಿ, ಅದು ಯಾಕೆ ತಗ್ಲಾಕಿದ್ದಾಳೆ ಅನ್ನೋದು ಗೊತ್ತಿಲ್ಲ. ಸೊ ಇನ್ನು ಫೈನಲಿ ಮನೋಜ್ ಕೂಡ ಶಾಕ್ ಆಗಿಬಿಡ್ತಾನೆ. ಏನೇ ಹೇಳ್ತಿದ್ದಾರೆ, ಏನು ಕತೆ ಅನ್ನೋದೇ ಅವನಿಗೂ ತಲೆಗೆ ಓಡ್ತಾರಲ್ಲ. ಸೊ ಇನ್ನೇನು ಇವಾಗ ಏನು ಮಾಡ್ತೀರಾ, ಅವಳು ಹೊರಗಡೆ ಹಾಕ್ಬೋದಲ್ವ, ಈಗ ಅವಳು ಮುಚ್ಚಿಟ್ಟಿದ್ದಾಳಲ್ವ ಎಲ್ಲ ಸತ್ಯನೂ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅದಕ್ಕೆ ಈ ರೀತಿ ಮಾಡಿದ್ದೀರಾ ನೀವು, ನಮ್ಮ ಅದಕ್ಕೆ ಏನು ಮಾಡಿದ್ರು ಅದು ಒಂದು ರೀಸನ್ ಇದ್ದೇ ಇರುತ್ತೆ, ನೀವು ಆಚೆ ಹೋಗ್ರಿ ಫಸ್ಟು ಅಂತ ಇಲ್ಲಿ ರವಿ ಹೇಳ್ತಾನೆ. ಹೂನಪ್ಪ, ಈಗ ನಿಮ್ಮ ಅತ್ತಿಗೆ ಅವರು ನಾನು ಬೇರೆ ಅಲ್ವಾ ಅಂತೇಳಿ ಶ್ರುತಿ ಹೇಳ್ತಾಳೆ. ಮತ್ತು ರೋಹಿಣಿ ಹೇಳ್ತಾಳೆ. ಶ್ರುತಿ ಕೂಡ ಹಾಗೇನೆ, ಅವ್ರು ಏನೇ ಹೇಳಿದ್ರು ಒಂದು ರೀಸನ್ ಅಂತ ಇರುತ್ತೆ, ಸುಮ್ಮನೆ ಆಚೆ ಹೋಗಿ ನೀವು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಹಾಗೆ ಹೇಳಿದ ತಕ್ಷಣ ಇಲ್ಲಿ ಬಂದು ಶಾಂತಿ ಕೇಳ್ತಾಳೆ, ಏನೇ ನಿಜನೇನೆ, ಮೀನಾ ಅದೇನು ನಡೆದಿದೆಯೋ ಕರೆಕ್ಟಾಗಿ ಹೇಳು ಅಂತ ಸೂರ್ಯ ಕೂಡ ಕಡತ್ತ ಕೇಳ್ತಾನೆ. ಮತ್ತು ರಂಗನಾಥ್ ಕೂಡ ಕೇಳ್ತಾನೆ, ಏನಮ್ಮ ಹೇಳ್ತಿದ್ದಾರೆ ಇವರೆಲ್ಲ ಸತ್ಯನೇನಮ್ಮ, ಸತ್ಯ ಮುಚ್ಚಿಟ್ಟಿರೋದು ಅಂತ ಕೇಳಿದಾಗ, ಹೌದು ಮಾಮ ನನಗೆಲ್ಲ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇದೆಲ್ಲ ಯಾವಾಗ ನಡೀತು ಅಂತೇಳಿ ಕೇಳಿದಾಗ ಅಲ್ಲಿರೋರೆಲ್ಲ ಆ ಸತ್ಯನ ಅರಗಿಸ್ಕೊಳಕ್ಕಾಗ್ದ ತುಂಬಾ ಶಾಕ್ ಆಗಿಬಿಡ್ತಾರೆ. ಸೊ ಯಾವಾಗ ನಡೀತು ಅಂದಾಗ ಅವಾಗ ಮೀನಾ ಹೇಳ್ತಾಳೆ, ನಾವು ಲಚ್ಚಿನದೇವನಹಳ್ಳಿಗೆ ಹೋಗಿದ್ವಲ್ಲ, ಪೂಜೆ ಮಾಡಿಸಿದ್ವಲ್ಲ, ಅವತ್ತು ನಡೀತು. ಸೊ ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಅಂತೇಳಿ ಹೇಳಿದಾಗ, ಯಾಕೆ ಹೇಳಲಿಲ್ಲ ಅಂದರೆ ರೀಸನ್ ಕೂಡ ಹೇಳ್ತಾಳೆ. ನಾನು ಮಗನ ಕರ್ಕೊಂಡೋಗಿ ಬಾವಿ ಒಳಗಡೆ ಬಿದ್ದುಬಿಡ್ತೀನಿ, ನೀರೊಳಗಡೆ ಬಿದ್ದುಬಿಡ್ತೀನಿ ಅಂತ ಹೇಳಿದ್ಲು ಮಮ್ಮ, ಅದಕ್ಕೋಸ್ಕರ ನಾನು ಹೇಳೋಕ್ಕಾಗಲಿಲ್ಲ ಅಂತೇಳಿ ಹೇಳಿದಾಗ, ಧ್ಯಾನಮಯಿವಳು, ಧ್ಯಾನ ಅಂದರೆ ತ್ಯಾಗಮಯಿವಳು, ತ್ಯಾಗ ಮಾಡೋಕ್ಕೋಸ್ಕರ ಹೇಳಲಿಲ್ಲೇನೋ, ಆ ಪಿಂಟು ಬಂದಾಳಿದೆ ಈ ಮನೆಯೆಲ್ಲ ಇಷ್ಟು ರಾಮಾಯಣವಾಗಿದ್ದು ಅಂತ ಶಾಂತಿ ಕಿರ್ಚ್ಕೋತಾಳೆ. ಆದರೂ ಮೀನಾ ನೀನು ಮಾಡಿದ ತಪ್ಪೇ ಮೀನಾ, ನೀನು ಏನೇ ತ್ಯಾಗ ಮಾಡಿದರೂ ಕೂಡ ಮಗುಗೋಸ್ಕರ ತ್ಯಾಗ ಮಾಡಿದೆ ಗೊತ್ತು, ಆದರೆ ನೀನು ಯಾಕೆ ಹೇಳಿಲ್ಲ ನನ್ನ ಹತ್ರ ಕೂಡ ವಿಷಯನ ಅಂದಾಗ ಶ್ರುತಿ ಕೂಡ ಹಾಗೆ ಅಂತಾಳೆ, ಮೀನಾ ಮರಿ ನೀನು ಈ ರೀತಿ ಅಂತ ಅಂದ್ಕೊಂಡಿರಲಿಲ್ಲ, ನೀನು ಅಟ್ಲೀಸ್ಟು ಸೂರ್ಯನಿಗಾದರೂ ಹೇಳ್ಬೋದಿತ್ತಲ್ವ ಅಂದಾಗ ರವಿ ಕೂಡ ಹಾಗೆ ಹೇಳ್ತಾನೆ. ಆದರೆ ಇಲ್ಲಿ ಪಾಪ ಮೀನಾ ಮಾತ್ರ ತುಂಬ ಟೆನ್ಷನಿಂದ ನಿಂತಿರ್ತಾಳೆ. ಮತ್ತು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಮೀನನ್ನು ಕೂಡ ಮನೆಯಿಂದ ಆಚೆ ಹಾಕು ಅಂತ ಕೂಡ ಶಾಂತಿ ನಾಳೆಯ ಸಂಚಿಕೆಯಲ್ಲಿ ಹೇಳ್ತಾಳೆ. ಸೊ ಫೈನಲಿ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಾಳೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ವಿಡಿಯೋ ನೋಡಿರೋರಿಗೆಲ್ಲ ನನ್ನ ಕಡೆಯಿಂದ ಮನಸ್ಫೂರ್ತಿಯಾಗಿ ಥ್ಯಾಂಕ್ ಯು.